ನಿಸರ್ಗ ಸೌಂದರ್ಯವನ್ನು ಅನುಭವಿಸಿ. ಈ ಜಗತ್ತು ಅದ್ಭುತವಾಗಿದೆ, ರಮ್ಯವಾಗಿದೆ. ಇಂತಹ ಸೌಂದರ್ಯವನ್ನು ಕಂಡು ವಿಸ್ಮಯರಾಗುತ್ತೇವೆ ನಾವು. ಸುಂದರ ಪಕ್ಷಿ, ಪ್ರಾಣಿ ಸಂಕುಲಗಳು, ಗಿರಿ ಕಾನನಗಳು, ಜಲಪಾತಗಳು, ನದಿ, ಕಡಲುಗಳು, ದಟ್ಟವಾದ ಹರಿದ್ವರ್ಣದ ಅರಣ್ಯಗಳು ಇವೆಲ್ಲ ಈ ಜಗತ್ತಿನ ವಿಸ್ಮಯಗಳೇ ಆಗಿದೆ. ಕಣ್ಮನ ತಣಿಸುವ ಈ ಸಹಜ ಸೌಂದರ್ಯವನ್ನು ನಾವು ಗಮನಿಸುವುದು ಕೂಡ ಇಲ್ಲ. ನಮ್ಮ ದೈನಂದಿನ ಕಷ್ಟ ಕಾರ್ಪಣ್ಯಗಳಲ್ಲಿ ಮುಳುಗಿ ತೇಲುತ್ತಿರುವ ನಮಗೆ ಈ ಅದ್ಭುತ ರಮ್ಯ ಸೌಂದರ್ಯವನ್ನು ಸವಿಯಲು ಸಮಯವಾದರೂ ಎಲ್ಲಿದೆ? ಈ ಜಗತ್ತು ಒಂದು ನಾಟ್ಯರಂಗ. ನಾವೆಲ್ಲ ಪಾತ್ರಧಾರಿಗಳು. ನಮ್ಮ ಪಾತ್ರಗಳನ್ನು ಮುಗಿಸಿ ಹೊರಟು ಬಿಡುತ್ತೇವೆ. ಆದರೆ ಪರಮಾತ್ಮ ಸೃಷ್ಟಿಸಿರುವ ಅದ್ಭುತ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸುವ ಅಭ್ಯಾಸವನ್ನು ನಾವು ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬ ಮಾನವ ಜೀವಿಗೂ ನಿಸರ್ಗದ ಆಸ್ವಾದನೆಯ ಹಕ್ಕು ಇದೆ. ಆತನಿಗೆ ತನಗೆ ಬೇಕಾದ ಪ್ರಕೃತಿ ಸಂಪತ್ತನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಸಹ ಇದೆ. ಇಂತಹ ರಸ ಸನ್ನಿವೇಶಗಳ ಕಡೆ ಗಮನ ಕೊಡದೆ ನಾವು ಏಕತಾನತೆಯ ಯಾಂತ್ರಿಕ ಜೀವನ ನಡೆಸುತ್ತಿದ್ದೇವೆ. ಸೃಷ್ಟಿಕರ್ತನು ಇಂತಹ ನಿಸರ್ಗವನ್ನು ನಮಗೋಸ್ಕರ ಸೃಷ್ಟಿಸಿದ್ದಾನೆ. ಇವುಗಳ ಮಧ್ಯೆ ಇರುವ ನಾವು ಧನ್ಯರು ಎಂಬ ಭಾವನೆಯನ್ನು ರೂಢಿಸಿಕೊಂಡು ದೈವದತ್ತವಾಗಿರುವ ಈ ಗಿರಿ ಕಾನನ, ದಟ್ಟ ಅರಣ್ಯ, ಹಚ್ಚ ಹಸುರಿನ ಹುಲ್ಲುಗಾವಲು, ಬೋರ್ಗರೆಯುವ ಜಲಪಾತಗಳು, ಕಣ್ಮಾನ ತಣಿಸುವ ನದಿ ಸಮುದ್ರಗಳು, ಖಗಮೃಗಗಳು ಇವೆಲ್ಲವನ್ನು ನೋಡಿ ಆನಂದ ಹೊಂದಿ. ಇದರಿಂದ ನಿಮ್ಮ ಮನಸ್ಸು ಹಗುರವಾಗುವುದು. ಇನ್ನು ಮುಂದಾದರೂ ಪ್ರಕೃತಿಯ ಸೊಬಗಿನಲ್ಲಿ ಬೆರೆತು ನಿಮ್ಮ ದೈನಂದಿನ ಕಷ್ಟಗಳನ್ನು ಸ್ವಲ್ಪ ಮಟ್ಟಿಗೆ ಮರೆತು ಆನಂದವನ್ನು ಪಡೆಯಿರಿ. ಸಕಲವನ್ನು ಅನುಗ್ರಹಿಸಿರುವ ಭಗವಂತನಿಗೆ ಧನ್ಯರಾಗಿ. ಅನುಗ್ರಹ ಅಥವಾ ಶುಭಾಶೀರ್ವಾದಗಳು ನಮ್ಮ ಜೀವನಕ್ಕೆ ಅಮೂಲ್ಯವಾದ ವಿಷಯಗಳಾಗಿರುತ್ತವೆ. ನಮಗೆ ಸ್ಫೂರ್ತಿ ನೀಡಿ ನಮಗೆ ಚೈತನ್ಯ ತುಂಬುವ ಶಕ್ತಿ ಇವುಗಳಿಗಿವೆ. ನಮಗೆ ತೃಪ್ತಿ ಮತ್ತು ಸಮಾಧಾನಗಳಿದ್ದಾಗ ಮಾತ್ರ ನಾವು ಅನುಗ್ರಹಿತರೆಂದುಕೊಳ್ಳಬಹುದು. ಭಗವಂತನು ಅನೇಕ ವಿಷಯಗಳನ್ನು ನಮಗೆ ಅನುಗ್ರಹಿಸಿದ್ದಾನೆ. ನಮಗೆ ಕೆಲಸ ಮಾಡಲು ಶಕ್ತವಾಗಿರುವ ದೇಹದಾರ್ಢ್ಯವನ್ನು ಕೊಟ್ಟಿದ್ದಾನೆ. ಮನೆಯಿದೆ, ಬುದ್ಧಿಯನ್ನು ಕೊಟ್ಟಿದ್ದಾನೆ. ನಮ್ಮನ್ನು ಪ್ರೀತಿಸುವ, ನಮ್ಮ ಬಗ್ಗೆ ಕಾಳಜಿ ವಹಿಸುವ ಜನರಿದ್ದಾರೆ. ನಮ್ಮ ಯೋಗ್ಯತೆಗೆ ತಕ್ಕಷ್ಟು ವಿದ್ಯಾಭ್ಯಾಸ ಸಹ ಕೊಟ್ಟಿದ್ದಾನೆ. ನಾವು ಎಲ್ಲ ವಿಧದಲ್ಲೂ ಸ್ವತಂತ್ರರು. ನಮಗೆ ಬೇಕಾದ ಕೆಲಸ ಆಯ್ಕೆ ಮಾಡುವ ಸ್ವಾತಂತ್ರ್ಯವಿದೆ. ಇಷ್ಟೆಲ್ಲ ಇರುವುದನ್ನು ಬಿಟ್ಟು ಇಲ್ಲದಿರುವುದಕ್ಕೆ ನಾವು ಕೊರಗುತ್ತಿರುತ್ತೇವೆ. ಎಲ್ಲ ಅನುಗ್ರಹಗಳನ್ನು ಪಡೆದ ನಾವು ಸಕಾರಾತ್ಮಕ ಆಲೋಚನೆಯಲ್ಲಿಯೇ ತೊಡಗಬೇಕು. ಅಂದರೆ ನಾನು ಪ್ರಾಮಾಣಿಕನಾಗಿರುತ್ತೇನೆ. ಸೃಷ್ಟಿಕರ್ತನು ನನಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ನಾನು ಸ್ವಾರ್ಥರಹಿತ ಜನಸೇವೆ ಮಾಡುತ್ತೇನೆ. ಬೇರೆಯವರನ್ನು ಸಂತೋಷಗೊಳಿಸಿದರೆ ನನಗೆ ಸಹ ಸಂತೋಷವಾಗುತ್ತದೆ. ಸಮಾಜ ಹಾಗೂ ಪ್ರಕೃತಿಯೊಡನೆ ನಾನು ಸಾಮರಸ್ಯದಿಂದಿರುತ್ತೇನೆ. ನಾನು ಯಾವಾಗಲೂ ಹರ್ಷಚಿತ್ತನಾಗಿರುತ್ತೇನೆ. ನಾನು ಯಾರ ಬಗ್ಗೆಯೂ ದೂರು ನೀಡುವ ಕಾರಣವಿಲ್ಲ. ಬೇರೆಯವರ ಬಗ್ಗೆ ಗೌರವ, ಅನುಕಂಪ ತೋರುತ್ತೇನೆ. ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಸಕಾರಾತ್ಮಕ ಆಲೋಚನೆ ಅತಿ ಮುಖ್ಯ. ನಮಗೆ ಇರುವ ಕೊರತೆಗಳಿಗಿಂತ ನಮಗೆ ದೊರಕಿರುವ ಸೌಲಭ್ಯಗಳು ಅತಿ ಹೆಚ್ಚಾಗಿವೆ. ಜನಸಂಪರ್ಕ ಬಹಳ ಮುಖ್ಯ. ಜನರೊಡನೆ ಹೃದಯಪೂರ್ವಕ ಒಳ್ಳೆಯ ಮಾತನಾಡಿರಿ. ನೀವು ಆಳವಾಗಿ ಆಲೋಚಿಸಿ ನೋಡಿರಿ. ನಿಮಗೆ ದೇವರು ನೀಡಿರುವ ವರಗಳು ಅತ್ಯಧಿಕವಾಗಿದೆ. ಇಲ್ಲದಿರುವ ವಿಷಯಗಳ ಬಗ್ಗೆ ಆಳುವ ಬದಲು ದೇವರು ನಮಗೆ ಅನುಗ್ರಹಿಸಿರುವ ವಿಷಯದಲ್ಲಿ ಆನಂದ ಪಡೋಣ. ಪ್ರತಿದಿನ ಒಬ್ಬರಿಗಾದರೂ ಸಹಾಯ ಮಾಡಿ. ಇತರರಿಗೆ ಸಹಾಯ ಮಾಡಲು ನಮಗೆ ಅನೇಕ ದಾರಿಗಳಿವೆ. ಬೇರೆಯವರಿಗೆ ಸಹಾಯ ಮಾಡುವುದು ಎಂದರೆ ಅವರಿಗೆ ಸಂತಸ ತರುವುದು ಎಂದೇ ಅರ್ಥ. ಬೇರೆಯವರಿಗೆ ಸಹಾಯ ಮಾಡುವ ಮೊದಲು ಸ್ವಂತ ನಮ್ಮ ಕರ್ತವ್ಯಗಳನ್ನು ಪೂರೈಸಿರಬೇಕು. ನಾವು ಸಂತಸದಿಂದಿದ್ದರೆ ನಮ್ಮ ಜತೆ ಇರುವವರು ಸಹ ಸಂತಸದಿಂದಿರುತ್ತಾರೆ. ಬೇರೆಯವರ ಬಗ್ಗೆ ನಮಗೆ ಅನುಕಂಪವಿರಬೇಕು. ಬೇರೆಯವರ ಸಂತೋಷ ನಮಗೆ ಹರ್ಷ ತರಬೇಕು. ಬೇರೆಯವರು ಅಭಿವೃದ್ಧಿಗೊಂಡಾಗ ಅಸೂಯೆ ಪಡದೆ ಸಂತಸ ಪಡಬೇಕು. ದುಃಖದಲ್ಲಿರುವವರಿಗೆ ನಮ್ಮ ಒಂದು ಸಾಂತ್ವನದ ಮಾತು ಸಮಾಧಾನ ತರುವ ಸಾಧ್ಯತೆ ಇದೆ. ಬೇರೆಯವರ ಬಗ್ಗೆ ಅನುಕಂಪ ತೋರುವ ಆಲೋಚನಾ ತರಂಗಗಳು ದುಃಖದಲ್ಲಿರುವವರಿಗೆ ತಲುಪಿ ಅವರ ಮನಸ್ಥಿತಿ ಬದಲಾಗಬಹುದು. ನಮ್ಮ ಮಾತಿಗಿಂತ ನಮ್ಮ ಆಲೋಚನೆಗಳು ಹೆಚ್ಚು ಶಕ್ತಿಯನ್ನು ಹೊಂದಿವೆ. ಬೇರೆಯವರ ಒಳಿತನ್ನು ಯಾವಾಗಲೂ ನಾವು ಬಯಸುತ್ತಿರಬೇಕು. ನಮ್ಮ ಒಳ್ಳೆಯ ಆಲೋಚನಾ ತರಂಗಗಳು ಇತರರಲ್ಲಿ ಸಹ ಒಳ್ಳೆಯ ಆಲೋಚನೆಯನ್ನು ಹುಟ್ಟುಹಾಕುತ್ತವೆ. ನಮ್ಮ ನೀತಿ, ಬುದ್ಧಿವಂತಿಕೆ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳ ಮೂಲಕ ಸಹ ನಾವು ಬೇರೆಯವರಿಗೆ ಸಹಾಯ ಮಾಡಬಹುದು. ನಮ್ಮ ಸ್ಫೂರ್ತಿ
ಇತರರ ಸ್ಫೂರ್ತಿಗೆ ಆಕಾರವಾಗಿದೆ. ನಮ್ಮ ಮುಖದಲ್ಲಿನ ಮಂದಹಾಸ, ನಮ್ಮ ಕಾರ್ಯದಲ್ಲಿರುವ ಲವಲವಿಕೆ ಇತರರ ಮೇಲೆ ಬಹಳ ಒಳ್ಳೆಯ ಪರಿಣಾಮ ಮಾಡುತ್ತದೆ. ಪಡೆಯುವುದಕ್ಕಿಂತ ಹೆಚ್ಚು ನೀಡುವುದನ್ನು ಕಲಿಯಿರಿ. ಸಮಾಜದಿಂದ ನಾವು ಏನನ್ನು ಪಡೆಯುತ್ತೇವೆಯೋ ಅದಕ್ಕಿಂತ ಹೆಚ್ಚನ್ನು ನಾವು ನೀಡಬೇಕು. ನಾವು ನಮ್ಮ ಸಮಾಜದಿಂದ, ಪ್ರಕೃತಿಯಿಂದ ಅನೇಕ ಕೊಡುಗೆಗಳನ್ನು ಸ್ವೀಕರಿಸುತ್ತೇವೆ. ನಾವು ಸಹ ಈ ಜಗತ್ತಿಗೆ ಏನಾದರೂ ಕಾಣಿಕೆಯನ್ನು ಸಲ್ಲಿಸಲೇಬೇಕು. ನಾವು ನಮ್ಮ ಬಾಳಾಟದ ಬಗ್ಗೆ ಆಳವಾಗಿ ಚಿಂತಿಸಿದರೆ ನಮ್ಮ ಸುಖಮಯ ಜೀವನಕ್ಕೆ ಅನೇಕರ ಕೊಡುಗೆಯು ಕಾರಣವಾಗಿದೆ. ನಾವು ಸಹ ಜಗತ್ತಿಗೆ ಏನನ್ನಾದರೂ ಕೊಡಲೇಬೇಕು. ಜಗತ್ತಿಗೆ ನಮ್ಮಿಂದ ಏನನ್ನು ಕೊಡಲು ಸಾಧ್ಯ ಎಂದು ಯೋಚಿಸುವ ಕಾರಣವಿಲ್ಲ, ಏಕೆಂದರೆ ನಾವು ಸಹಸ್ರಾರು ವಿಧಗಳಲ್ಲಿ ಸಹಾಯ ಮಾಡಲು ಸಾಧ್ಯವಿದೆ. ನಾವು ಹೊಸ ಗಿಡಗಳನ್ನು ನೆಡಬಹುದು, ನೆಟ್ಟಿರುವ ಸಸಿಗಳಿಗೆ ನೀರೆರೆಯಬಹುದು. ಆ ಗಿಡಗಳು ಮರವಾಗಿ ಫಲ ಕೊಟ್ಟಾಗ ಮುಂದಿನ ಕೆಲವು ತಲೆಮಾರಿನವರು ಅದರ ಸದುಪಯೋಗವನ್ನು ಪಡೆಯುತ್ತಾರೆ. ಶೈಕ್ಷಣಿಕ ಅಭಿವೃದ್ಧಿಗೆ, ಆರೋಗ್ಯ ಸೇವೆಗೆ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ನಾವು ಸೇವೆ ಸಲ್ಲಿಸಲು ಸಾಧ್ಯವಿದೆ. ನಾವು ತೃಪ್ತಿಯಿಂದ, ಸ್ವಾರ್ಥವಿಲ್ಲದೆ ಸೇವೆ ಸಲ್ಲಿಸಿದರೆ ಅದು ಬೇರೆಯವರಿಗೆ ಮಾದರಿಯಾಗುತ್ತದೆ. ಹಣದ ಇಕ್ಕಟ್ಟಿಗೆ ಸಿಲುಕಿರುವವರಿಗೆ ಹಣ ಸಹಾಯ ಮಾಡಬಹುದು. ಆರ್ಥಿಕ ಸಹಾಯ ನಮ್ಮಿಂದ ಸಾಧ್ಯವಿಲ್ಲದಿದ್ದರೆ ನಾವು ನಮ್ಮ ದೈಹಿಕ ಸೇವೆಯನ್ನು ಸಲ್ಲಿಸಬಹುದು. ನಾವು ಬೇರೊಬ್ಬರಿಗೆ ಸಹಾಯ ಮಾಡಬೇಕೆಂದು ಮನಸ್ಸಿನಲ್ಲಿ ಬಂದ ತಕ್ಷಣವೇ ನಾವು ಬೇರೆ ಮನುಷ್ಯರೇ ಆಗಿಬಿಡುತ್ತೇವೆ. ಇದು ನಮಗೆ ಅತ್ಯಂತ ಹೆಚ್ಚಿನ ಹರ್ಷ ತರುತ್ತದೆ. ಸಂಕಷ್ಟದಲ್ಲಿ ಸಿಲುಕಿದವರಿಗೆ ಸಹಾಯ ಮಾಡಿ. ಕಷ್ಟಕ್ಕೆ ಸಿಕ್ಕಿರುವವರನ್ನು ಅದರಿಂದ ಪಾರು ಮಾಡುವುದು ಒಂದು ಅತ್ಯುತ್ತಮ ಸೇವೆ ಎಂದು ಪರಿಗಣಿಸಲ್ಪಡುತ್ತದೆ. ನಮ್ಮ ಅನುಕಂಪ, ಅನುಭೂತಿ ಇರಬೇಕು. ಮನುಷ್ಯನೊಬ್ಬನು ವೈಯಕ್ತಿಕವಾಗಿ ಸಂಕಷ್ಟಕ್ಕೆ ಸಿಲುಕಿರಬಹುದು, ಅಥವಾ ಒಂದು ಸಮಾಜವೇ ಅಂತಹ ಪರಿಸ್ಥಿತಿಗೆ ಒಳಗಾಗಿರಬಹುದು. ಜೀವನ ಬಹಳ ಸೂಕ್ಷ್ಮವಾದುದು. ಒಂದು ಸಣ್ಣ ಸಂಕಟದ ವಿಷಯದಿಂದ ಇಡೀ ಪ್ರಪಂಚವೇ ಅಶಾಂತಿಗೆ ಒಳಗಾಗಬಹುದು. ನಾವು ಇತರರನ್ನು ಸದಾ ಸಂತೋಷಚಿತ್ತರಾಗಿರುವುದಕ್ಕೆ ಹೆಚ್ಚು ಒತ್ತನ್ನು ನೀಡಬೇಕು. ನನ್ನ ಪರಿಸ್ಥಿತಿ ಚೆನ್ನಾಗಿದೆ, ತಿನ್ನುವುದು ಉಣ್ಣುವುದಕ್ಕೆ ತೊಂದರೆ ಇಲ್ಲ, ಇತರರ ಬಗ್ಗೆ ನಾನೇಕೆ ಚಿಂತಿಸಬೇಕು ಎಂಬ ಅಭಿಪ್ರಾಯ ಸರಿಯಲ್ಲ. ಪಕ್ಕದ ಮನೆಗೆ ಬೆಂಕಿ ಬಿದ್ದರೆ ನಮ್ಮ ಮನೆ ಸಹ ಉಳಿಯುವುದಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದರೆ ಅವರ ಆರೈಕೆ ನಮಗೆ ಖಂಡಿತ ಒಳ್ಳೆಯದನ್ನುಂಟು ಮಾಡುತ್ತದೆ. ಜಗತ್ತಿನಲ್ಲಿ ಎಲ್ಲವೂ ಒಂದು ರೀತಿಯ ಕ್ರಮಬದ್ಧತೆಯಲ್ಲಿ ನಡೆಯುತ್ತದೆ. ಯಾರಿಗಾದರೂ ಸಂಕಷ್ಟ ಬಂದರೆ ಕ್ರಮ ತಪ್ಪುತ್ತದೆ. ವ್ಯವಸ್ಥೆಯ ದೋಷ ಸರಿಪಡಿಸಬೇಕಾಗುತ್ತದೆ. ಈ ವ್ಯವಸ್ಥೆ ಸರಿಪಡಿಸುವುದಕ್ಕೆ ದೇವರ ನಿಯಾಮಕದಂತೆ ಕೆಲವರು ಸಹಾಯಹಸ್ತ ನೀಡುತ್ತಾರೆ, ಮತ್ತೆ ಎಲ್ಲವೂ ಸುಗಮ. ಸಹಾಯಹಸ್ತ ನೀಡುವವರು ಇದನ್ನು ದಾನವೆಂದು ಪರಿಗಣಿಸಕೂಡದು. ಇದು ನಮ್ಮ ಕರ್ತವ್ಯವೇ ಆಗಿದೆ. ಕಷ್ಟದಲ್ಲಿರುವವರಿಗೆ ಸಹಾಯಹಸ್ತ ನೀಡುವ ಭಾವನೆ ಅತ್ಯಂತ ಉದಾತ್ತವಾದ ಭಾವನೆಯಾಗಿದೆ. ಮಂದಹಾಸದಿಂದಿರಿ, ನಗುವುದನ್ನು ಮರೆಯದಿರಿ. ಮಂದಹಾಸಕ್ಕೆ ಬಹಳ ಶಕ್ತಿ ಇದೆ. ನೀವು ನಗುತ್ತಾ ಯಾರನ್ನಾದರೂ ಮಾತನಾಡಿಸಿದರೆ ತಕ್ಷಣ ಅವರ ಮುಖದಲ್ಲಿ ಮಂದಹಾಸ ಮಿನುಗುತ್ತದೆ. ಇದು ಒಂದು ಬಗೆಯ ಆರೋಗ್ಯಕರ ಸೋಂಕು ಇದ್ದಂತೆ. ನಗು ಬರಲು ತೃಪ್ತಿ, ಸಂತೋಷ ಎರಡೂ ಮುಖ್ಯ. ನೀವು ಹೃತ್ಪೂರ್ವಕವಾಗಿ ನಕ್ಕರೆ ಅದರ ಪರಿಣಾಮ ಮತ್ತು ಹೆಚ್ಚಿರುತ್ತದೆ. ನಗೆ ಸ್ನೇಹದ ಕುರುಹು. ನಿಜವಾದ ಸ್ನೇಹಿತನನ್ನು ನೋಡಿದಾಗಿನ ಸಂತೋಷ ನಿಮ್ಮಲ್ಲಿ ನಗೆ ತರುತ್ತದೆ. ನಗೆಯಿಂದ ಎಷ್ಟೋ ಕಷ್ಟಗಳು ಪರಿಹಾರವಾಗಿದೆ. ಸಂತೋಷದಿಂದ ಕೂಡಿರುವ ಚಟಗಳಿಂದ ಎಷ್ಟೋ ಕಗ್ಗಂಟುಗಳನ್ನು ಬಿಡಿಸಲಾಗಿದೆ. ಇಂದಿನ ದಿನಗಳಲ್ಲಿ ಎಲ್ಲೆಡೆ ನಗೆ ಕ್ಲಬ್ಗಳು ಶುರುವಾಗಿದೆ. ನಗುವಾಗ ನೀವು ಕಠಿಣ ಹೃದಯರಾಗಿರಲು ಸಾಧ್ಯವಿಲ್ಲ. ನಗುವುದನ್ನು ಮಾನಸಿಕ ಕ್ಷೋಭೆಯನ್ನು ನಾಶ ಮಾಡುತ್ತದೆ. ಹೆಚ್ಚು ನಗುವವರಿಗೆ ಹೃದಯ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಕಡಿಮೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಗುರವೆನಿಸಬೇಕಾದರೆ ನಾವು ಚೆನ್ನಾಗಿ ನಗಬೇಕು. ಮಾನಸಿಕ ಆವೇಗಕ್ಕೆ ನಗು ಬಹಳ ಒಳ್ಳೆಯ ಔಷಧಿ. ಮುಖಗಂಟು ಹಾಕಿಕೊಳ್ಳಲು ನಾವು 72 ಮಾಂಸಖಂಡಗಳನ್ನು ಉಪಯೋಗಿಸಿದರೆ ನಗಲು ಕೇವಲ 14 ಮಾಂಸಖಂಡಗಳ ಉಪಯೋಗ ಮಾತ್ರ.